ಎಂಟು ಯಾವಾಗ ಬ್ಯಾಡ್ ಸೈಡ್ ಹೋಗುತ್ತೆ ಸ್ವಲ್ಪ ಅಷ್ಟು ಜನ ಬರೋದಿಲ್ಲ. ಆದರೆ ಇವ್ರದ್ದು 3ನೇ ಮನೆ ಸ್ಪೋರ್ಟ್ಸು ಅದೆಲ್ಲ ತೋರಿಸುತ್ತೆ, ಸ್ಪೋರ್ಟ್ಸು ಎಕ್ಸಸೈಸ್ ಎಲ್ಲ ತೋರಿಸುತ್ತೆ, ಲೋ ಸಕ್ಸಸ್ ಅಂತ ತೋರಿಸುತ್ತೆ. ನೆಕ್ಸ್ಟು ಈಗ ಬರ್ತಕ್ಕಂಥ ಭುಕ್ತಿ ನೋಡೋಣ. ಈಗ ಭುಕ್ತಿಲಿ ಏನಾದ್ರು ಸ್ವಲ್ಪ ಪವರ್ ಜಾಸ್ತಿ ಇದೆಯಾ ಅಂತ. ಈಗ ಭುಕ್ತಿಲಿ ಸ್ವಲ್ಪ ಸುಮಾರಾಗಿ ಇರೋವರೆಗೂ ಪರವಾಗಿಲ್ಲ, ಬುಧ ಇರೋವರೆಗೂ ಸ್ವಲ್ಪ ಮೀಡಿಯಮ್ ಸಕ್ಸಸ್ ಕೊಡುತ್ತೆ. 3 ಜಾಸ್ತಿ ಇರೋದ್ರಿಂದ ಸ್ಪೋರ್ಟ್ಸ್ ಅಂತ ಕರಿತೀವಿ, ವೆಲ್ನೆಸ್ ಅಂತ ಕರಿಸ್ತೀವಿ, ಒಂದು ರೀತಿ ಬಾಡಿ ಯೂಸ್ ಮಾಡ್ತಕ್ಕಂಥದ್ದು, ಎಕ್ಸಸೈಸು ಜುಂಬಾ ಗಿಂಬಾ ಏನೋ ಅಂತಾರಲ್ಲ, ಯಾವುದೋ ಬರ್ತದೆ, ನನಗೆ ಅಷ್ಟು ಐಡಿಯಾ ಇಲ್ಲ, ಏನೋ ಡ್ಯಾನ್ಸಿಂಗು ಯಾವುದೋ ಬರುತ್ತೆ ಅದು. ಹಾಗೆ ಮುಂದಿನ ದಶ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ದಶ ಏನಾದ್ರು ಕಂಟಿನ್ಯೂ ಮಾಡುತ್ತಾ ಅಂತ ನೋಡಿ ಇನ್ವೆಸ್ಟ್ ಮಾಡಬೇಕು. ಸೂರ್ಯ ದಶದಲ್ಲಿ 1-10 ಬರುತ್ತೆ. ಇವರು ಇನ್ವೆಸ್ಟ್ಮೆಂಟ್ ಮಾಡ್ದಲೆ ಇವರೊಂದು ಕೋಚ್ ಆಗಿ ಬೇರೆ ಕಡೆ ಹೋದರೆ ಫೇಮಸ್ ಆಗ್ತಾರೆ. ವೆಲ್ನೆಸ್ನ ದುಡ್ಡು ಹಾಕಿ ಮಾಡಬಾರ್ದು ಅಂತ ಬರ್ತಾಯಿದೆ. ಇವರು ಟಾಪ್ ಪೊಸಿಷನ್ನು ನೇಮ್ ಆ್ಯಂಡ್ ಫೇಮ್ ಮಾಡಿ ಇವರು ಜಸ್ಟ್ ಒಂದು ನನ್ನ ಸಜೆಷನ್ ಇವ್ರಿಗೆ ಯೂಟ್ಯೂಬಲ್ಲಿ ಮಾಡಿದ್ರೆ ಸಾಕು, ಸಿಕ್ಕಾಪಟ್ಟೆ ಜನ ದುಡ್ಡು ಕೊಡ್ತಾರೆ, ನೋಡ್ತಾರೆ. ಇವ್ರಿಗೆ ವೆಲ್ನೆಸ್ನ ಯೂಟ್ಯೂಬಲ್ಲೇ ಮಾಡಿ, ಸ್ಮಾಲ್ ಸ್ಕ್ರೀನಲ್ಲಿ ಮಾಡಿ. 3ನೇ ಮನೆ ಸ್ಮಾಲ್ ಸ್ಕ್ರೀನ್ ತೋರಿಸುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ. 28 ಆಗಿದ ತಕ್ಷಣ ಫೇಮಸ್ ಆಗಿಬಿಡ್ತಾರೆ ಇವರು. ಗುರು ಬಲಗೈ ತೋರು ಬೆರಳಿಗೆ ಒಂದು ಯೆಲ್ಲೋ ಸಫೈರು ಸೌತ್ ಆಫ್ರಿಕನ್ದು ಹಾಕಿಸಿ ನಮ್ಮ ಸಂಸ್ಥೆಗೆ ಕಾಲ್ ಮಾಡಿ ಹಾಕಿ ಒಳ್ಳೆ ಎನರ್ಜೈಸ್ ಮಾಡಿ ಕೊಡ್ತೀವಿ. ಸಕ್ಸಸ್ ಆಗುತ್ತೆ 28 ನಂತರ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಮಧುಗಿರಿಯಿಂದ ಶ್ರೀರಾಮ್ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ಮಗಳ ಬಗ್ಗೆ ಕೇಳಬೇಕು ಮೇಡಮ್. 28 ಓಕೆ 12 28 12 ಹಾಂ 2000. ಓಕೆ, ಟೈಮು ಮಧ್ಯಾಹ್ನ 12:15. ಓಕೆ, ಊರು ಮಧುಗಿರಿ. ಸರಿ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ. ಕೆಲಸ ಮತ್ತು ವಿವಾಹದ ಬಗ್ಗೆ ಕೇಳಬೇಕಾಯ್ತು. ಯಾವುದ್ರ ಬಗ್ಗೆ ಕೇಳಿಸ್ತಾ ಇಲ್ಲ? ಕೆಲಸ ಮತ್ತು ವಿವಾಹದ ಬಗ್ಗೆ. ಕೆಲಸ, ವಿವಾಹ, ಜ್ಯೋತಿಷ್ಯ ಕಲ್ತ್ರೆ ಎಲ್ಲ ತಿಳ್ಕೊಬೋದಲ್ಲ ಸರ್? ಯಾವ್ದಾರು ಒಂದು ಪ್ರಶ್ನೆ ಕೇಳಿ. ಜ್ಯೋತಿಷ್ಯ ಕಲಿಯಕ್ಕೆ ಮಾತ್ರ ನಿಮ್ಮ ಬಾಯಲ್ಲಿ ಬರಲ್ಲ, ಕಲಿತೀನಿ ಸರ್ ನಾವು ಅಂತ. ವಿವಾಹ ಮಾತ್ರ ಇದು ಮಾಡಿ ಹೇಳಿ, ಪರವಾಗಿಲ್ಲ, ಆಯ್ತು, ಕಲಿದೇವ್ರು ಪರವಾಗಿಲ್ಲ. ಇದನ್ನು ಕಲ್ತ್ರೆ ನಿಮ್ಮ ಜೀವನ ಆಮೇಲೆ ಒಂದು ದಿವಸ ಕಿತ್ತೋದಾಗ ಬರ್ತಾರೆ ಇವರೆಲ್ಲ. ಕಿತ್ತೋದಾಗ, ಮದುವೆ ಕಿತ್ತೋದಾಗ ಬರ್ತಾರೆ, ಅಯ್ಯೋ ಕಲಿತು ನೋಡ್ಬೇಕಾಯ್ತು ನಮ್ಮ ಇದು ಅಂತ. ಯಾರಿಗೋ ಪುರೋಹಿತರ ಹತ್ರ ಹೋದೆ, ಯಾರೋ ಕಾಂಪೌಂಡ್ರ್ ಹತ್ರ ಹೋದೆ, ಅವ್ನು ಹೇಳ್ದೆ ಚೆನ್ನಾಗಿದೆ ಅಂತ ಮಾಡ್ಕೊಂಡೆ ಅಂತ. ರಾಹು 2ನೇ ಮನೆ ಬರ್ತಾ ಇದೆ, ಉದ್ಯೋಗ ಚೆನ್ನಾಗಿದೆ, ಅಷ್ಟೇ ಒಂದೇ ವರ್ಡಲ್ಲಿ ಹೇಳ್ತಾ ಇದ್ದೀನಿ. ಬುಧ ಭುಕ್ತಿ ಬರ್ತಾ ಇದೆ 11, 3, 8. ಅದಾದ ನಂತರ ಕೇತು ಬರ್ತಾಯಿದೆ. ಕೇತುವರೆಗೂ ಕಾಯಲೇಬೇಕು ವಿವಾಹಕ್ಕೆ. ಕೇತು ಬರ್ತಕ್ಕಂಥ ಸಮಯ 2027 ಡಿಸೆಂಬರ್ ನಂತರವೇ, ಅಂದರೆ 1 ವರ್ಷ ಕಾಯಲೇಬೇಕಿಲ್ಲಿಂದ. 1 ವರ್ಷ ಆದಮೇಲೆ ವಿವಾಹ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದಕ್ಕಿಂತ ಮುಂಚೆ ಇಲ್ಲ. ನಿಮ್ಮ ಮಗಳು ಕೆಲಸ ಮಾಡಬೇಕು, ವೃತ್ತಿ ಮಾಡಬೇಕು. 4ನೇ ಮನೆ ಯಾವಾಗಲೂ ಕೂಡ ಏನಾದ್ರು ಸಾಧನೆ ಮಾಡಬೇಕು ಅಂತಕ್ಕಂಥದ್ದು 4ನೇ ಮನೆ ಬರೋದ್ರಿಂದ 2, 1, 10 ಕಾಂಬಿನೇಷನ್ ಇರ್ತಕ್ಕಂಥ ಉಂಗುರವನ್ನು ಸಜೆಸ್ಟ್ ಮಾಡ್ತೀನಿ. ಇವ್ರಿಗೂ ಕೂಡ ಯೆಲ್ಲೋ ಸಫೈರ್ ಹಾಕಿಸಿ, ಜ್ಯೋತಿಷ್ಯ ಕಲಿಸಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ರೇಣುಕಾ ಅಂತ್ರಿ ನಾವು. ಓಕೆ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನ ಕೇಳ್ಬೇಕಿತ್ರಿ ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 8/4/1992. ಓಕೆ, ಟೈಮು 11:30 ಬೆಳಗ್ಗೆ. ಸರಿ, ಹುಟ್ಟಿದೂರು? ಧಾರವಾಡ ರೀ. ಸರಿ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಗುರುಜಿ ಇದ್ದಾರೆ. ಮೇಡಮ್, ಏನ್ ಕೆಲಸ ಮಾಡಿದ್ರು ಏನು ಆಗವಲ್ರಿ. ನನ್ ಬರೇ ಒಂಥರ ಟೆನ್ಷನ್ ಇದಾಗಕತ್ತೈತ್ರಿ. ಏನು ಕೆಲಸ ಮಾಡ್ಬೇಕು ನೀವು? ಗೊತ್ತಾಗಿಲ್ಲ, ಏನು ಕೆಲಸ ಮಾಡಬೇಕು? ಹೌಸ್ ವೈಫ್ ಅದೇವ್ರಿ ನಾವು. ಹೌಸ್ ವೈಫ್ ಇನ್ನೇನು ಮನೆಯಲ್ಲಿ ಇರೋದು, ಅಡುಗೆ ಮಾಡೋದಲ್ವಾ? ಆ ಅಡುಗೆ ಮಾಡೋದು ಆಗ್ತಾ ಇಲ್ವಾ ಸರಿಯಾಗಿ? ಅದ್ ಮಾಡ್ತೇವ್ರಿ, ಅದೇನಿಲ್ಲ. ಆದ್ರೂ ಒಂದ್ ಏನ್ರ ಮಾಡ್ಬೇಕು ಅನ್ನೋದು ಐತ್ರಿ ನಮ್ಗ. ಏನಾರು ಮಾಡ್ಬೇಕಾ? ಏನ್ ಮಾಡ್ಬೇಕು ಹೇಳಿ ಹೋಗ್ಲಿ, ಇದೆಯಾ ನೋಡ್ತೀವಿ. ಟೇಲರಿಂಗ್ ಒಳಗ್ ಮಷಿನ್ ಅದ ತಗೋತಾರಲ್ರಿ, ಎಂಬ್ರಾಯ್ಡರಿ. ನಿಮ್ ಬಾಯಲ್ಲಿ ಜ್ಯೋತಿಷ್ಯ ಕಲ್ತು ಜ್ಯೋತಿಷ್ಯ ಮಾಡ್ತೀನಿ ಅಂತ ಬರ್ಲೇ ಇಲ್ಲ. ನಾನು ಈಗ ನಿಮ್ದಕ್ ಒಳಗ್ ಜಾಯಿನ್ ಆಗೇನ್ರಿ ಸರ್ ನಾನು. ಮಾಡಿ, ಯಾಕಂದ್ರೆ ಜ್ಯೋತಿಷ್ಯ ಇದೆ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಯಾವಾಗ್ಲೂ 12ನೇ ಮನೆ ಬಂದಿದಾಗ ಟೈಲರಿಂಗ್ ಮಾಡಕ್ ಹೋಗ್ಬೇಡಿ.